ಏಯ್, ಏನ್ ಮಾಡ್ತಿದ್ದೀಯ ಅಲ್ಲಿ? ಏಯ್, ಬಾರ ಇಲ್ಲಿ. ಏನಜ್ಜಿ? ನೀನು ಈ ಮನೆ ಅತಿಥಿ. ಅತಿಥಿಗಳು ಉಣ್ಬೇಕು, ಕೂತ್ಕೋಬೇಕು, ರೆಸ್ಟ್ ತಗೋಬೇಕು. ನಮ್ಮ ಮನೆಗೆ ಬಂದ ಅತಿಥಿಗಳು ಮಾಡೋದೇ ಇಷ್ಟು, ನಾವು ಆಡ್ಸೋದೇ ಇಷ್ಟು. ಅಡುಗೆ ಮನೆಗೆ ಬಂದು ಕೆಲಸದವಳ ಥರ ಪಾತ್ರೆ ತಿಕ್ತಿದ್ಯಲ್ಲ, ನಂಗೆ ಹೊಟ್ಟೆ ಉರಿಯಲ್ಲೇ. ಆರಾಮಾಗಿ ಜುಮ್ಮಂತ ಕೂತ್ಕೋ. ಇದನ್ನೆಲ್ಲ ನೀ ತಲೆಗೆ ಹಾಕೋಬೇಡ, ಅದನ್ನೆಲ್ಲ ಕೆಲಸದವ್ರು ನೋಡ್ಕೋತಾರೆ. ಹೋಗು, ಹೋಗಿ. ಸ್ವಲ್ಪ ಟೈಮ್ ಆಗುತ್ತೆ, ಕಾಯಬೇಕು ಅಷ್ಟೇನೆ. ಹೋಗಿ ರೆಸ್ಟ್ ತಕೋ ಅಂದ್ರೆ ಇನ್ನು ಗರ ಬಡ್ದೊಳಗೆ ನಿಂತಿದ್ದಿಲ್ಲ, ಕೆಲಸರು ಮಾಡ್ತಾರೆ. ನಡೀತೀನಿ. ಏ, ನೀನೇನೆ ನೋಡ್ ನಿಂತಿದ್ಯಾ? ಕೆಲಸ ಮಾಡು. ಮತ್ತೆ ಮಾಡ್ತೀನಿರು. ನೀನು ಹೋಗಮ್ಮ, ಇನ್ನೂ ನಿಂತಿದ್ಯಲ್ಲ, ಹೋಗು. ಏನು ನಡೀತಾ ಇದೆ ಇಲ್ಲಿ? ಏನಿದು? ಏನಾಯ್ತು? ಸರ್, ಅದು ಅಜ್ಜಿ ನೆಲ ಒರೆಸೋಕ್ಕೆ ಮತ್ತೆ ಪಾತ್ರೆ ತೊಳೆಯೋಕ್ಕೆ ಹೇಳಿದ್ರಂತೆ. ಅದಕ್ಕೋಸ್ಕರ ಪಾಪ ರುಕ್ಕೋರು ಅವಾಗಿಂದ ಮಾಡ್ತಿದ್ದಾರೆ. ಪಾತ್ರೆ ತೊಳೆಯಕ್ಕೆ ರುಕ್ಕು ಏನು ಮಾಡ್ತಿದ್ಯಾ ನೀನಲ್ಲಿ? ಬಾ ಈ ಕಡೆ, ಬಾಮ್ಮ ಈ ಕಡೆ. ಕೆಲಸ ಮಾಡೋಕ್ಕಲ್ವೇನಪ್ಪ ಅವಳು ಬಂದಿರೋದು? ಯಾವ ಕೆಲಸ ಆದ್ರೇನು ಮಾಡಬೇಕು. ಕೆಲಸ ಅಂದ್ರೆ ಕೆಲಸ, ಭೇದ ಭಾವ ಮಾಡಬಾರ್ದು. ಯಾವ ಕೆಲಸ? ಯಾವ ಭೇದ ಭಾವ? ರುಕ್ಕುನ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀನ ನಾನು? ಯಾರಿಗೆ ಯಾವ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ದೊಡ್ಡಮ್ಮ ನಿನಗೆ? ರುಕ್ಕು, ನಾನು ಹೇಳಿದ್ ಕೇಳಿಸ್ತಾ ಇಲ್ಲ, ಬಾಯಿ ಕಡೆ. ಮನೇಲಿದ್ದಾಳೆ ಅಂದಮೇಲೆ ಮನೇಲಿದ್ದಾಳೆ ಅಂದಮೇಲೆ ಎಲ್ಲ ಕೆಲಸನೂ ಮಾಡಿಸ್ಬಿಡೋದಾ? ನೀನು ಮೊದಲು ನಡಿ ಇಲ್ಲಿಂದ, ಹೋಗು. ರುಕ್ಕು, ನಾನು ಕರೆದಿದ್ದೀನಿ, ಕಿವಿಗೆ ಬೀಳ್ತಾ ಇಲ್ವಾ? ಬಾಯಿಲಿ. ನಿನಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದೀನಿ? ಏನು ಮಾಡ್ತಾ ಇದೀಯಾ ನೀನು? ಪರವಾಗಿಲ್ಲ ಸರ್, ನನಗೇನೋ ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಏನು ಹೇಳಿ? ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ನೀನು ನನಗೆ ಹೇಳಬೇಡ. ಯಾರಿಗೆ ಯಾವ ಕೆಲಸ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿನ್ನ ಜವಾಬ್ದಾರಿ ಆಫೀಸಲ್ಲಲ್ವಾ? ಮನೆ ಕೆಲಸ ಮಾಡೋಕ್ಕ ನೀನು ನೇಮಕ ಮಾಡ್ಕೊಂಡಿರೋದು ನಾನು. ಆಫೀಸಲ್ಲಿ ನೀನು ಮಾಡೋ ಕೆಲಸ ಬೇಕಾದಷ್ಟಿದೆ, ಅದನ್ನೆಲ್ಲ ಯಾರು ಮಾಡ್ತಾರೆ? ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ, ಅರ್ಥ ಆಯ್ತಾ? ಇದನ್ನು ಮಾಡೋಕ್ಕೆ ಮನೆ ತುಂಬ ಜನ ಇದ್ದಾರೆ. ನೀನು ಬಾ, ನಡಿ ನಡಿ. ಇನ್ನೊಂದ್ಸಲ ಈ ಕೆಲಸ ಎಲ್ಲ ಮಾಡಬೇಡ. ಹೋಗಿ ರುಕ್ಕೋ ಅವರೇ, ಸರ್ ಹೇಳ್ದಾಗೆ ನೀವು ಆಫೀಸ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ರುಕ್ಕು, ಏನಜ್ಜಿ? ಅಲ್ಲಿ ಅಡುಗೆ ಮನೆಯಲ್ಲಿ ಏನೋ ಚೆಲ್ಲಿದೆಯಮ್ಮ, ಸ್ವಲ್ಪ ಒರೆಸ್ಬಿಡ್ತೀಯಾ? ಇವಾಗ ಸ್ವಲ್ಪ ಕೆಲಸ ಇದೆ, ಇದನ್ನು ಮುಗಿಸ್ಬಿಟ್ಟು ಒರೆಸ್ಲಾ? ನೀನು ಕೆಲಸ ಮಾಡೋಕ್ಕೆ ತಾನೇ ಬಂದಿರೋದು. ಯಾವ ಕೆಲಸ ಆದ್ರೆ ಏನು ಮಾಡೋದಕ್ಕೆ? ಕೆಲಸ ಅಂದರೆ ಕೆಲಸ. ನೆಲೆ ಒರೆಸೋದು ಅಂದಮೇಲೆ ಒರೆಸೋದು,
ಪ್ರಶ್ನೆ ಎಲ್ಲ ಕೇಳಬಾರ್ದು. ಅಷ್ಟೇ ತಾನೇ ಅಜ್ಜಿ, ಮಾಡ್ತೀನಿ ಬಿಡಿ. ಕೈಗಂಟದ ಕಸ ನೆಲಕ್ಕಂಟುತ್ತೀಯೇ? ಕಸ ಕೊಯ್ಗಂಟಿದ್ರೇನೆ ಕೆಲಸ. ನನಗೆ ಅರ್ಥ ಆಗಿಲ್ಲ. ಅಲ್ಲಿ ಪಾತ್ರೆಗಳು ನೋಡು ಹೆಂಗೆ ಬಿದ್ದು ಒದ್ದಾಡ್ತಿವೆ. ಅಂದ್ರೆ ಒಣಗಿ ಹೋಗದೆ ತೊಳೆದಾಕ್ಬಿಡು, ಪಳ ಅಂತ ಹೊಳಿಬೇಕು. ಅಷ್ಟೇ ತಾನೇ ಅಜ್ಜಿ, ಇಲ್ಲೆಲ್ಲ ಒರೆಸ್ಬಿಟ್ಟು ಆಮೇಲೆ ಮಾಡ್ತೀನಿ. ಹಾಂ ಹಾಂ. ಕತ್ತೆ ದಿನಾಲು ಹೋಗಿ ಕುದುರೆ ಲಾಯದಲ್ಲಿ ನಿಂತ್ಕೋತಿತ್ತಂತೆ. ಜನ ಎಲ್ಲ ನೋಡಿ ನಗ್ತಿದ್ರಂತೆ. ಕತ್ತೆಗೆ ಆಶ್ಚರ್ಯ, ಎಲ್ಲ ನನ್ನನ್ನು ನೋಡಿ ನಗ್ತಿದಾರಲ್ಲ ಅಂತ. ಅದಕ್ಕೆ ಯಾಕೆ ಜನ ನಗ್ತಾರೆ ಅಂತಾನು ಗೊತ್ತಾಗ್ಲಿಲ್ಲ ಮುಂಡೆದಕ್ಕೆ. ಭಿಕ್ಷುಕಿ ಒಬ್ಳು ರಾಣಿ ಸ್ಥಾನ ನೋಡಿಕೊಂಡು ರಾತ್ರಿ ಹೋಗಿ ಎಲ್ಲಿ ಮಲಗೋದು ಅಂತ ಯೋಚನೆ ಮಾಡ್ತಿದ್ಲಂತೆ. ತನ್ನ ಹರಿದಿರೋ ಸೀರೆನ ಎಲ್ಲಿ ಒಣಸೋದು ಅಂತ ನೋಡ್ತಿದ್ಲಂತೆ. ಹಂಗೆ ಪಾಪ ಕೆಲವರಿಗೆ ಅದೇ ಥರ ಇವು. ಯಾವುದಾದ್ರೂ ತೆರೆದಿರೋ ಬಾಗಿಲು ಕಂಡು ತಮಗೆ ತೆರೆದಿದೆಯೋ ಏನೋ ಅಂತ ನುಗ್ಗಿಬಿಡ್ತಾರೆ. ಕನಸು ಕಾಣೋದು ಒಂದು ಕಡೆ, ನಿಜ ಜೀವನದಲ್ಲಿ ಹೇಗಿರಬೇಕು ಅಂತ ಗೊತ್ತಿರಬೇಕಲ್ಲ ಜನಕ್ಕೆ. ಕುದುರೆ ಲಾಯ ಕುದುರೆಗೆ, ಕತ್ತೆಗಲ್ಲ. ರಾಣಿ ಸ್ಥಾನ ರಾಣಿಗೆ, ಭಿಕ್ಷುಕಿಗಲ್ಲ. ಹಂಗನ್ನೋದನ್ನ ಆದಷ್ಟು ಬೇಗ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಬದುಕು ತೊಳೆದಿರೋ ಪಾತ್ರೆ ಥರ ಫಳ ಅಂತ ಹೊಳೆಯುತ್ತೆ. ಇಲ್ಲಾಂದರೆ ಮುಸ್ರೆ ಕಟ್ಟಿ ಒಣಗೋಗೋ ಕಾಲ ದೂರ ಇಲ್ಲ.